ಪರಿಗಣಿಸ್ತೀವಿ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇತ್ತು ನೋಡಿ. ಇಷ್ಟು ದಿನ ಎಲ್ಲ ಏನ್ ಹೇಳ್ತಿದ್ರು, ಆಯ ಲೆಕ್ಕಾಚಾರ ಮಾಡ್ತಕ್ಕಂಥವ್ರು, ಆಯವನ್ನ ಬರ್ಕೊಡ್ತಕ್ಕಂಥವ್ರು ಬರೀ ಏನಂತಂದ್ರೆ ಬೆಸ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನ ನಾವು ತಗೊಂಡಾಗ ಮಾತ್ರ ಶುಭಕರವಾದಂತ ಆಯ ಬರುತ್ತೆ ಅಂತ ಹೇಳ್ತಿದ್ರಲ್ವಾ. ಅದನ್ನ ಹೊರತುಪಡಿಸಿ ನಾವು ದಶಮಾಂಶ ಸಂಖ್ಯೆ, ಭಿನ್ನಾಂಕ ಸಂಖ್ಯೆಗಳು, ಡೆಸಿಮಲ್ಸ್ ನಂಬರ್ಸ್ ಅನ್ನ ತಗೊಂಡು ಮತ್ತೆ ಅದರ ಜೊತೆಯಲ್ಲಿ ಒಂದು ಈವನ್ ನಂಬರ್, ಒಂದು ಸಮಸಂಖ್ಯೆಯನ್ನು ತಗೊಂಡು ಇವುಗಳನ್ನು ಲೆಕ್ಕಾಚಾರವನ್ನ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಶುಭಕರವಾದಂತ ಧ್ವಜಾಯವೇ ಬರುತ್ತೆ ಎಂಬುದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆಯವನ್ನ ನಿರ್ಧಾರ ಮಾಡ್ತಕ್ಕಂಥ ಹೇಗೆ ನಿರ್ಧರಿಸೋದು, ಅದರ ಸೂತ್ರ ಏನು ಎಂಬುದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದಕ್ಕೂ ಮುಂಚೆ ಆ ವಿಡಿಯೋ ಇದೆ, ನನ್ನ ಚಾನಲ್ ಇದೆ. ಆ ವಿಡಿಯೋವನ್ನು ಬೇಕಾದ್ರೆ ನೀವು ಒಮ್ಮೆ ನೋಡಿ, ನಂತರ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಹೆಚ್ಚು ಹೆಚ್ಚು ವಾಸ್ತು ಸಂಬಂಧಿತ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಾನು ತರ್ತಾ ಹೋಗ್ತೀನಿ ಈ ಚಾನಲಲ್ಲಿ. ನೀವು ಈ ಒಂದು ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಮಾಡ್ತಕ್ಕಂಥ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.